ಸ್ವತಃ ಮಾಡಿ ಹೌದ್ ಮುತ್ಯ ಅಂದಲ್ಲ ನನ್ನ ಹೆಸರು ಮುತ್ಯ ಮತ್ತ ಹಲ್ ಬಿಂದ ಇದಕ್ಕೂ ಮುತ್ಯ ನೀವ್ ಹೆಂಗ್ ನೋಡ್ತಾವ ನಾ ಅಬ್ದುಲ್ ಕಲಾಂ ನೀವ್ ಹೆಂಗ್ ನಗತಾನ ಅಲ್ಲ ಅವ್ರಿಗೆ ಎದಕ್ ನಗಿ ಬಂದೈತಿ ಅಂದ್ರ ಶಾಂತಾಗ ಹೆಂಗ್ ಹೆಸರು ಗೊತ್ತಿರ್ಬೇಕು ಮುತ್ತಿ ಅಂತ ಹೆಂಗ ಆಯ್ತಲ್ಲ ಸಿಂದಿಗೆ ಅಂತಲ್ಲ ಏನತ್ರಿ ದಂಡದಿಂದ ಗಾಡಿಗೆ ಹೊಂಟಿದ್ದೀವು ಹಾ ಗಾಡಿ ತಂದು ಚಾ ಕುಡಿಬೇಕ ತರಿವಿನಿ ಗಾಡಿ ಹಾ ತರಿವಿನಿ ಮುಸ್ಕೋಕೊಂಡು ಹೊನ್ನಿ ಒಂದೇ ಹೋಟೆಲ್ ಚಾಲು ಇತ್ತು ಹತ್ತಾಗಿತ್ತ ಆಯ್ತು ಮುದ್ದೆ ಚಾ ಆಗೈತೆ ಅದಲ್ಲ ಪಾಸ್ ಅಂದ್ರು ಆಯ್ತು ಇಲ್ಲೇ ಮಗ ಫೋನ್ ಮಾಡಿರಿ ಅಂತ ಹೇಳಿ ನಾನು ಹೆಸರು ಮುತ್ತೆ ನಿನಗೆ ಇಲ್ಲೇ ಮಗ ಫೋನ್ ಮಾಡಿ ಹೇಳ ಆಯ್ತು ಯಾಕ್ರಿ ಅಂದ್ರು ನನ್ನ ಹೆಸರು ಮುತ್ತೆ ಅಲ್ಲಿ ಚಾ ಆಗೈತ್ರಿ ಕಕ್ಕ ಅಂದ್ರೆ ಇದ ಮಾತು ಮೊದಲದೇ ನಿನ್ನ ನಾಟಿದ್ದೀನಿ ಹಂಗಾಗಿದ್ ನನ್ನ ಪರಿಸ್ಥಿತಿ ಕಲಾಮ ರಮೇಶನ ಅಲ್ಲಿಗೆ ಬಂದದ್ ನಮ್ದು ದಯವಿಟ್ಟು ಯಾಕೆ ಇದು ಒಂದು ಕಲಾನೆ ಹೌದಾ ಮುತ್ತಪ್ಪನ ಹೇಳ್ರಿಪ್ಪ ಅವರು ನಿನ್ ಹೆಸರು ಐತಿ ಅದು ನೋಡೇನಾಗಿಲ್ಲ ಹೌದ್ ನಿನ್ನೊಂದು ಅಗದಾಗೈತಿ ಗಾಟ ನೋಡಿತಾರಂತ ಗಡ್ಡು ಸಂಬಂಧ ಇಲ್ಲ ಏನ್ ಹಲ್ ನೋಡಿತಾರ ಇರು 32 ಹಲ್ಯಾಗ ಮರೆ ಹಲ್ಲ ನಾನು ಕಟ್ಲ ಕಾಣಿದಿಲ್ಲ ಆಕಿಗೆ ಅಂದಳಕಿ ತಲಿ ಬ್ಯಾರಿ ಬೆಳಗೈತಿ ಮಗಳಂದಳು ಇಲ್ಲೀಗ ಹೌದ್ ಮುತ್ತಪ್ಪನ ನಿನ್ನ ಮಗಳು ಹಿಂಗ್ಯಾಕ್ ಮಾಡಾಯ್ತು ಹೋತ್ ಹೊಟ್ಟಂಗ ಹೊಂಟಂಗ ಏನಂದಳ್ರಿ ಉಣ್ಕೋ ತಗಸಿಗೆ ಬರ್ಲಾ ಆಯ್ತ್ಲೆ ಈ ಲಗ್ನ ಮಾಡಿ ಕೊಟ್ಟದಿಲ್ಲ ನನ್ನ ಮಗಳ ಏನ ಇಲ್ಲ ಹಿಂಗ್ ಮಾಡ್ರಿ ಹಂಗ ಹಾಕಾರ ರಮೇಶನ ಇಲ್ಲಿ ಯಾಕಂದ್ರ ಸಹಜ ಐತಿ ಮುತ್ತಪ್ಪನ ತಲಿ ಬೆಳಗಾಗುದು ಯಾಕಂದ್ರ ಈಗಿನ ಆರ ಹಂಗೈತಿ ತಂಗಿ ಇನ್ನ ನಮ್ಮ ಮುತ್ತಪ್ಪನ ವಯಸ್ಸು 48 50 ಅದಾವು ಇವನ್ ತಲಿ ಬೆಳಗದಲ್ಲ 52 ಆಗ್ಯಾವ್ರಿ ನಮ್ಮ ಸುಳ್ಳು ಹೇಳೋದತ್ತೇನ ಯಾಕೆ ಸುಳ್ಳು ಹೇಳು ಮಂದಿ ಐತೆ ನಮ್ಮ ಮೇಳದಾಗ ಆಯ್ತು ಅದು ಜಡಿ ತೆಗೆದು ಹೇಳಿಲ್ಲ ಅವ್ರೇ ಕರೆ ತಂಗಿ ಹುಟ್ಟಿದ ಹುಡುಗರು ತಲಿ ಬೆಳಗಾಗೈತಿ ಅದ ಗದ್ದಲ್ನಾಗ ಪರಮಾತ್ಮ ಅವ್ನ ಕೆಲಸ ಮಾಡಿರ್ತಾನತ್ರಿ ಏನತ್ರಿ ಅವಸರ ಮಾಡೋ ಹೊತ್ನಾಗ ಹಳಿ ಡೋಗಿ ಹಾಕಿ ಬಿಟ್ಟಿರ್ತಾನತ್ತಿ ಹುಟ್ಟಾಗ ಅದಕ್ಕೆ ಬೆಳಗಾಕವು ಇಲ್ಲ ಮತ್ತ ಅದೇನ್ ಸಂಬಂಧ ಇಲ್ಲ ನೋಡಲ್ಲಿ ಪರಮಾತ್ಮ ಶಾಂಪೂ ಹಚ್ಚಿರ್ತಾನ ಯಾಕೆ ಕರೆಯಪ್ಪ ಮಾವ ಎಲ್ಲಾ ಮಕ್ಕಳನ್ನ ಎರದೇ ಇರ್ತಾರ ಮತ್ ಎಲ್ಲಾರು ಯಾಕೆ ತಲಿ ಬೆಳಗಾಗಂಗಿಲ್ಲ ಅದೇ ಬಂದದ್ರಿ ಸರ್ ಈಗ ನೀವು ಹಚ್ಚಿಬಿಟ್ರಲ್ಲ ಪಂಚಿ ಅದಕ್ಕೆ ಇರ್ಲಿ ನಿನ್ನ ಪ್ರೀತಿಲಿ ಅಂದಾಳ ಅದಕ್ಕೆ ತಾಕತ್ತಂದ್ರ ಯಾಕ್ರಿ ನಾವೇನ್ ಸಿಟ್ಟಿಲ್ರಿ ಅದಕ್ಕೆ ನಾ ಪ್ರೀತಿದಿಂದ ಮುತ್ತಪ್ಪನ ಒಂದ್ ಚಿಂತೆ ಐತಿ ಯಾರು ಮುತ್ಯ ಅತ್ತಾರಲ್ಲ ಅವ್ರನ್ನ ಚಲೋ ಎಕ್ಕಲ್ಮೇಶ ಒಂದ್ 4 ದಿವಸ ಭಂಡಾರ ಬಿಡ್ಕರೆ ಅವ್ರು ಎಲ್ಲೆಲ್ಲಿ ನೋಡಿ ಮನಿತಾ ನೋಡಿ ಗಟ್ಟಿ ಮಾಡಿ ಮದ್ವಿ ಮಾಡಲತ್ತ ನಾ ಮಾಳು ಮುತ್ತಪ್ಪನ ಯಾರನ್ನ ಶಾಂತಾಬಾಯಿನ ಶಾಂತಾಬಾಯಿ ಇಷ್ಟೇ ಅಲ್ಲ ಎಷ್ಟ್ ಮಂದಿ ಡೊಳ್ಳಿನ ಪದ ಹಾಡಕ್ ಹತ್ತಾರಲ್ಲ ಒಂದ್ ಲಿಸ್ಟ್ ಮಾಡ್ಯಾನ್ರಿ ಅವ ಲಿಸ್ಟ್ ಹಾಳು ಬಡ್ಯಾರಂತೂ ಮೊದಲೇ ಲಿಸ್ಟ್ ನಾಗ ಹಚ್ಕೊಂಡಾನಿ ಇವಕ್ ಯಾರು ಹೆಣ್ಣು ಕೊಡಂಗಿಲ್ಲ ಕುಣೋದು ಏನೈತಿ ನಿಮ್ ಮಂತಿಲಿ ಯಾಕೆ ಕುಣಿತೀರಿ ಬರೀ ಹಾಕಿ ಕಾಯ್ಕತ್ತ ಎಲ್ಲಿ ಹೋದ್ರಿ ಅವ್ರ ಇಲ್ಲಿ ಕೂತಾನು ನೀವು ಎಂಟು ಬರ್ಕಾಸಿ ಯುವರಾಜನ ಹೆಸರು ಕೆಡಿಸಿ ಕುಮರಾನ ದೇವು ಯಾಕಂದ್ರ ಬಾಳ ಒಳ್ಳೆ ಅಭಿಮಾನಿ ಅವ ನಮ್ಮ ಜೋಡಿ ನಂದಿನಿ ಕಾರ್ಯಕ್ರಮ ಇರ್ಲಿ ಲಕ್ಷ್ಮಿ ಇರ್ಲಿ ಸಕ್ಕುಬಾಯಿ ಇರ್ಲಿ ಸುಮಿತ್ರಬಾಯಿ ಇರ್ಲಿ ಬಾಳ ಪ್ರೀತಿಯಿಂದ ನಮ್ಮನ್ನ ಕಲ್ಮೇಶ್ವರ ಮುತ್ತಪ್ಪನ ಅಂತ ಬಾಳ ಹಾರೈಸ್ಯಾನ ಹೆಸರು ಮುಖ್ಯ ಅಲ್ಲ ದೇವರಾಜೇಂದ್ರ ಮುತ್ತಪ್ಪನ ದೇವ್ ಲೋಕದಾಗ ಇಂದ್ರ ಈಗ ತಳಗಿ ಚಂದ್ರ ಇವ ಅವನ ದೇವೇಂದ್ರ ಅಲ್ಲಿ ಹೆಂಗ್ ಮಾಡ್ತಾರ ಅದೇನ್ ಮಾಡ್ತಾರ ಹೇಗ್ರಿ ತಾಳ್ ಬಡ್ಬೇಕು ಅಂದ್ರ ಇದು ಏನಂತ ಅರ್ಥ ನಾನು ನೋಡ್ರಿ ಅನ್ನಂಗ ನೀವು ಹಾಡ್ಕೊ ಹೇಟ್ ಜವಾರಿ ಹುಂದ ಕುಕ್ಕಿದಂಗ ನೋಡ ಯೂಟ್ಯೂಬ್ ಚಾಲೋ ಐತೇನಪ್ಪ ನಮ್ಮ ಅಳಗವಾಡಿ ಹನುಮಂತ ಮಾಸ್ತರ್ ನಮ್ಮ ಊರಿನ ಬಗ್ಗೆ ನಮ್ಮ ಬಗ್ಗೆ ಬಹಳ ಹೊಗಳಿದ ತಾಲೂಕಾ ಜಿಲ್ಲಾದ ಬಗ್ಗೆ ಹೋಗ್ಯಾರ ಬಾಳ ನಮ್ಮ ಜಿಲ್ಲಾದ ನಮ್ಮ ತಾಲೂಕು ಬಗ್ಗೆನು ಬಾಳ ಹೊಗಳಿದ್ರು ಯಾಕಂದ್ರ ನಮ್ಮ ಅತನಿ ತಾಲೂಕಿಗೆ ಶಿವಯೋಗಿ ನಾಡ್ ಅಂದಾರ ಹೌದಪ್ಪ ರಾಯಬಾಗಕ್ಕೆ ಬಾಗಿ ನಾಡ್ ಅಂದಾರ ಹೌದು ಬಿಜಾಪುರಕ್ಕೆ ಸಿದ್ದರ ನಾಡ್ ಅಂದಾರ ಹೌದು ಬಾಗೇವಾಡಿಗೆ ಬಸವ ನಾಡ್ ಅಂದಾರ ಬಾಗಲಕೋಟೆಗೆ ಇಂಡಿಗೆ ನಿಂಬಿ ನಾಡ್ ಅಂದಾರ ಹೌದು ಅದಕ್ಕೆ ತಿಕೋಟಕ್ ಏನಂದಾರಪ್ಪ ಅಂತಂದ್ರ ದ್ರಾಕ್ಷಿ ನಾಡ್ ಅಂದಾರ ಹೌದು ಮಾನ್ಯ ನಮ್ಮ ಅಜಿತ್ ಇವತ್ತು ಬಿಟ್ಟಿಲ್ಲ ಅರಟಾಳ ಕಲ್ಮೇಶಿ ಅತನಿಗೆ ಶಿವಯೋಗಿ ನಾಡ್ ಅಂದಾರ ಅಂತ ಹೇಳಿ ಇಟ್ಟು ಬಿಟ್ಟಿಲ್ಲ ಅತನಿ ಶಿವಯೋಗಿಗಳದ ಎಂತಾದ ಮುತ್ತಪ್ಪನ ಚರಿತ್ರೆ ಅಂತ ಕೇಳಿದ್ರೆ ಬಹಳ ದೊಡ್ಡ ಮೊತ್ತದ ಚರಿತ್ರೆ ಐತಿ ಅವ್ರ ಹೆಂಗ್ರಿಪ್ಪ ಸಾವಕಾಶ ಹೇಳ್ರಿ
ಅಥಣಿ ಮುರುಗೇಂದ್ರ ಶಿವಯೋಗಿ ಪ್ರಸನ್ನ ಅಂತ ಹೇಳಿ ಅಥಣಿ ಬಸ್ ಬೆಂಗಳೂರಿಗೆ ಹೋದ್ವು ಅಂದ್ರ ಹೌದ್ ಬೆಂಗಳೂರದಾನ ಜನ ಅಥಣಿ ಮುರುಗೇಂದ್ರ ಮುತ್ತೇನೆ ಸಾಕ್ಷಾತ್ ಬಂದ ಅಂತ ತಿಳ್ಕೊಂಡು ಮುತ್ತಪ್ಪನ ಹೆಗಲ ಮ್ಯಾಗಿಲ್ ಟಾಯಲ್ ತೆಗೆದು ಅಡ್ಡ ಹಾಸಿ ನಮಸ್ಕಾರ ಮಾಡ್ತಾರ. ನಮ್ಮ ಬಸ್ಸಿಗೆ ಅಟ್ಟ ಬೆಲೆ ಐತೆ ಅಲ್ಲಿ. ಹೌದ್ ಹೌದ್ ಈಗ ಬೇರೆ ಮಾಡತ್ತಾರ ಇವ್ ನೋಡಿಲ್ಲ. ಏನ್ ಮಾಡತ್ತಾರ್ರಿ? ನಮ್ ಪಗಾರ ಕೊಡ್ರಿ ಅಂತೇಳಿ ಆಟ ಬೀಳತ್ತಾರ ಈಗ ಬಸ್ಸಿನವ್ರ. ಒಂದು ಮಾತು ಹೇಳಿದ್ರಿ, ಅಥಣಿ ತಾಲೂಕಿನ ನದಿ ಇಂಗಳಗಾಂವ್ ಗ್ರಾಮದೊಳಗ ಯಾರು ಹುಟ್ಟಿ ಬಂದ್ರು? ಇದೇ ಮುರುಗೇಂದ್ರ ಮುತ್ಯ ಹುಟ್ಟಿ ಬಂದ ಶಿವಯೋಗಿ ಮುತ್ಯ. ಹೌದ್ ಅಥಣಿ ಶಿವಯೋಗಿ ಮುರುಗೇಂದ್ರ ಮುತ್ಯನ ಮಟ್ಟಕ್ಕೆ ಒಬ್ರು ನಿಮ್ಮಂತ ದೊಡ್ಡ ಭಕ್ತರು ಬಂದಿರ್ತ ಮುತ್ತಪ್ಪಣ್ಣ. ಹೌದ್ ಭಕ್ತರು ಬಂದು ಏನಂದ್ರ ಬಂಗಾರ ರೊಕ್ಕ ತಂದಿರೋರು. ಬಂಗಾರ ರೊಕ್ಕ ತಂದಾರ. ಬಂಗಾರ ರೊಕ್ಕ ತಂದು ಮುಂದಿಟ್ಟು ನಮಸ್ಕಾರ ಮಾಡಿದ್ರು. ಹೌದ್ ಶಿವಯೋಗಿ ಮುತ್ಯ ಮುರುಗೇಂದ್ರ ಮುತ್ಯ ಅನ್ನತ್ತ ಇತ್ತು ಎದಕ್ ತಂದಿ ಚೋಳ. ಚೋಳ ಯಾಕೆ ತಂದ್ರಿ ಮಠಕ್ಕ? ಚೋಳ ತರಬ್ಯಾಡ್ರಿ. ಚೋಳ ನೋಡಿದ್ರ ಮಂದಿ ಅನ್ಸ್ತತಿ ಎಲ್ಲರ ಕಡ್ದ ಗಿಡದಾವು ಅದ್ರ ಬಾಗಿಲಿಗೆ ಬಡ್ದು ಹೋಗಂದ. ಹೊರಗ ದ್ವಾರ ಬಾಗಿಲಿಗೆ ಬಂಗಾರ ರೊಕ್ಕ ಬಡ್ದು ಹಾದ. ಅಟ್ ಹೋಗುದ್ರಾಗ ಮತ್ತೊಬ್ಬ ತುಡುಗ ಬಂದ. ಅವ ನಮಸ್ಕಾರ ಮುತ್ಯಾಗ ನಮಸ್ಕಾರ ಮಾಡಿ ಏನ್ ಬಂಗಾರ ರೊಕ್ಕ ತುಡುಗ ಬಡಿದ್ರ ಬಾಗಿಲಿಗೆ ಅವ್ರ ರೊಕ್ಕ ತಗೊಂಡ್ ಹೋದತ್ತಾವ್. ಅದಕ್ಕೆ ಚೋಳ ಅಂದಾರ ಅವ್ರ ಮುತ್ಯಾಗಳು. ಮೊದಲಿಗೆ ಬಂದಿದ್ ಮುತ್ಯಾಗ ಅವ್ ಶಿಶುಮಾಗ ಅಂದತ್ತ, ಅಜ್ಜವ್ರ ನೀವ್ ಏನ್ ಚೋಳ ಅಂದ್ರಲೆ ಅದ್ರ ಓದ್ ನಾ ಬಾಗಿಲಿಗೆ ಬಡದಿನಿ ಯಾವನ ಅವಾಗ ತಗೊಂಡ್ ಹೋಗ್ಯಾನಂದ. ಅವಾಗ ಮುತ್ಯ ಏನಂದ ಗೊತ್ತನ ಮುತ್ತಪ್ಪನ? ಏನಂದ್ರಿ? ಆ ಬಂಗಾರ ತಂದಿರ್ತಕ್ಕಂತ ಭಕ್ತಗ ಬಂಗಾರ ಬಾಳ ಆಗಿತ್ತ ಅವ್ ಬಡದಾನ. ಹೌದಾ? ಇವಾಗ ಕಂಬಿದ್ದು ತುಡುಗ ಮಾಡ್ಯಾನ. ಓದಾನು ನಿನಗೇನ್ ಬೇಕಾಗಿತ್ತ ಅಂದ. ಮಾತೇ ಮುಗಿತ್ತು. ಮಾತೇ ಮುಗಿತ್ತು. ಅಂತ ಬಂಗಾರ ನಿನಗ್ ಸಿಕ್ಕರೆ ಬಿಟ್ಟಿ ಏನು? ಬಿಡುದಲ್ಲ, ಫೋನ್ ಮಾಡಿ ಕರ್ಸಿ ಇದ್ರೊಳಗೆ ಸಿಕ್ತಿರಲ್ಲ ಎಲ್ಲಿ ಲಕ್ಕೊಂಡಿ ಯಾರ್ರ ಆತನ ಕಡೆ ಸಿಕ್ಕತ್ ಎಷ್ಟೋ ಉಂಡಿಗಟ್ಲೆ ಪಲಾವ್ ಕೋಟಿಗಟ್ಲೆ ಕೊಟ್ಟು ತಗೊಳತ್ತಾರ ಒಂದು ಗುಂಟೆ. ಮುತ್ತಪ್ಪಣ್ಣ, ಜಗತ್ತಿನೊಳಗ ಶ್ರೀಮಂತರು ಯಾರಿಗನ್ಬೇಕು, ಬಡೂರು ಯಾರಿಗನ್ಬೇಕು? ಇಲ್ಲೇ ಬಿಡಿತ್ ನಾವು. ನಮ್ಮಲ್ಲಿ ಸಾವುಕಾರಗಳು ಇದ್ದವ್ರು ಶ್ರೀಮಂತ ಅನ್ನೋದು, ಬಡವ್ರಿಗೆ ದುಡ್ಕೊಂತೇನವ್ರಿಗೆ ಬಡವ್ರು ಅನ್ನೋದು. ನಮ್ದು ಹೇಗಪ್ಪ ಅಂದ್ರ ಮಾಡಿದ ಮ್ಯಾಗ ಮಾಡೇ 100 ಎಕರೆ ಹೊಲ, ಬ್ಯಾಂಕ್ನ್ಯಾಗ ನೋಟ, ಬಿಜಾಪುರದಾಗ ಪ್ಲಾಟ್, ಹಿಂಗ ಇತ್ತಂದ್ರ ನೀ ಶ್ರೀಮಂತತಿ. ಹೌದು, ಎಲ್ಲ ಕಸ್ಗಳು ಪ್ಲಾಟ, ಇಲ್ಲಿ ಗೋಟ. ಇದಕ್ಕೆ ಶ್ರೀಮಂತ ಅನ್ನಂಗಿಲ್ಲ. ಎಂತವ್ರಿಗೆ ಅನ್ಬೇಕು ಶ್ರೀಮಂತ ಅಂತ ಹೇಳಿ? ಯಾರು 1 ಎಕರೆ ಹೊಲ, 4 ಮಂದಿ ಹೆಣ್ಮಕ್ಳು, 2-3 ಮಂದಿ ಗಂಡು ಮಕ್ಳು, 7-8 ಮಂದಿ ಕೂಡಿ ಸಂಸಾರ ಮಾಡಿ ದುಡು ತಿಂದಾಗೆ ಹೊಟ್ಟೆ ತುಂಬಬೇಕು, ಅವನಿಗೆ ಏನ್ಬೇಕು ಶ್ರೀಮಂತಿಕೆ ಅಂತ ಹೇಳಿ. ದುಡಿಬೇಕು ಮತ್ ಶ್ರೀಮಂತ ಅನ್ಸ್ಬೇಕ. ಭಯಂಕರ ಬಡ ಇರ್ಲವ. ಭಗವಂತ ನನಗೆ ಇಟ್ಟೇ ಸಾಕು 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 ಯಾವತನ ಅವನ ಶ್ರೀಮಂತ ಜಗತ್ತಿನಾಗ ಯಾವನು ಇಲ್ಲ ಬಂಧುಗಳೇ. ಹೌದು ಗೌಡ್ರ, ಸಾಕಂದವನೇ ಸಾವುಕಾರ ಅಂತ ಕರೆ ಅದ ಅವ್ರದು. ಕೋಟಿಗಟ್ಲೆ ಆಸ್ತಿ ಐತಿ. ಯಾಕಂದ್ರೆ ಬ್ಯಾಂಕ್ನ್ಯಾಗ ಕಂಡಪಟ್ಟಿ ನೋಟ್ ಅದಾವ. ಖರೆ ಇನ್ನ ನಾವು ಹಡ್ಡಿ ಇನ್ನೊಂದ್ ಇಟ್ಟ ಯಾರ ಮಾರ್ತಾರ ನೋಡ್ತಿ. ಬಸ್ ಸ್ಟ್ಯಾಂಡ್ ಮ್ಯಾಗ ಜಾಗ ಹುಡುಕಾಡಕತ್ತಿದ್ವಿ. ಅಲ್ಲೇ ಮಾಳಿಂಗರಾಯನ ಗುಡಿ ಎಡಕ್ಕೂ ನೀನೇ ಅದಿ, ಬಲಕ್ಕೂ ನೀನೇ ಅದಿ, ಗುಡಿ ಮಗಲು ನೀನೇ ಅದಿ. ಮತ್ತ ಮಗನ ಇನ್ನ ಮತ್ ನೋಡು. ಕರೆ ಸಾವುಕಾರ ಹೆಂಗತ್ತಾರು ಹಿಂಗ್ ಮಾಡ್ರ? ಬೇಕು 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 ಅನ್ನಂತ ಬಿಕಾರಿ ಜಗತ್ತಿನಾಗ ಯಾರು ಅವನೇ. ಹೌದೌದು. ಅದಕ್ಕೆ ಮುತ್ತಪ್ಪ ಏನು ಕರಿಯಪ್ಪ ಏನ್ಬೇಕು ಅದನ್ನ ಹೇಳಂಗ್ಲತ್ತಾವ. ಕರಿಯಪ್ಪನು ಸಾಕಂದಿಲ್ಲ, ಏನು ಮಾತಾಡಂಗಿಲ್ಲ ಅವ. ನನಗತ್ತಾನ ನಿಮ್ಮ ಅಕ್ಕಂದ ಇನ್ನೊಂದು 2-3 ಎಕರೆ ಐತಿ ಮಾಡಿ ನಡುವ್ಯಾಗ. ಆಯ್ತು, ಮಾನ್ಯ ಒಂದು ಹೇಳ್ಯಾನ ಬೇರೆ ಏನ್ರಿ ಅದು ಹೋತಂದ ಏನು ಪ್ಲಾಟ ಕೊಟ್ಟ. ಅದಕ್ಕೆ ಇನ್ನೊಂದು ಚಿಂತೆ ಐತಿ ಅವಾಗ. ಚಿಂತಿ ಬಹುಶಃ ಅದು ಕರಿಯಪ್ಪ ನಿನಗ ಚಿಂತೆ ಶಾಂತಿ ಆಗಂಗಿಲ್ಲ ಅದ. ಯಾಕೆ ಹಿಂಗೆ ಹೋಗ್ತದ. ಕೊಗಟ್ನೂರ್ದು ಬರಾಗಿಲ್ಲತಿ. ಬರ್ಲಿ ಬಿಡ್ರಿ ಅದನ್ನ. ಅದಕ್ಕೆ ದೇವ್ರು ನಾವ್ ಏನ್ ಆಶೆ ಮಾಡಿವಲ್ಲ ಹೌದು ಅದನ್ನ ಕೈಗೂಡಿಸ್ತಾನ ಮುತ್ತಪ್ಪಣ್ಣ. ಯಾಕೆ ನಾವು ನಿಟ್ಟಲ್ಲಿ ಇರ್ಬೇಕು. ಹೌದು. ಅದಕ್ಕೆ ನೀ ಏನು ನಮ್ಮ ಅಕ್ಕಾಗ ತಗೊಂಡಿಲ್ಲ ಪಂಚ್ ಹೇಳ್ಯಾನೀಗ ನಾಳೆ ಮಲ್ಲೋಗಿ 2 ಎಕರೆ ಫಿಕ್ಸ್ ಅತ್ತು. ಹೌದು, ಮತ್ ನಾನು ವಕೀಲಿಗೆ ಹೇಳಿರ್ತೇನೆ. ಮತ್ತ ಸಿದ್ದೋಚಿಗ ಹೋಗಿ 2 ಎಕರೆ ಅದ್ರಾಗ. ಅದಕ್ಕೆ ಇರ್ಲಿ, ಆಸೆ ದುಃಖದ ಮೂಲ ಐತಿ. ಅದಕ್ಕೆ ಇದನ್ನೆಲ್ಲಾ ಬಿಟ್ಟ ಒಂದು ಸಣ್ಣ ಚಾಲ ಹಾಡಿ
ಯಾಕೆ ಹೇಳಿದ್ರೆ ರಮೇಶ್ ಗಿವಾರಿ ಅವರು ಕೂಡ ಸರ್ ಸರಿಯಾದ ಸಮಯಕ್ಕೆ ನಾವು 7 ಗಂಟೆಗೆ ಹೇಳಿದಾಗ 7 ಗಂಟೆಗೆ ಬಂದ ಕಾರ್ಯಕ್ರಮ ಮಾಡಿವಿ. ಹೌದ್. ನಾವು ಕೂಡ ದಿವಸ ಹಾಡಾಕತ್ತೀವಿ ಕರೆ ಇಟ್ಟು ಸರಿಯಾದ ಸಮಯಕ್ಕೆ ಎಲ್ಲಿ ಹೋಗಂಗಿಲ್ಲ. ಯೂಟ್ಯೂಬ್ ಮಾಲಕರು ಕರ್ಕೊಂಡ ಹೌದ್. ಅಗದಿ ಕರೆಕ್ಟ್ ಟೈಮಿಗೆ ಬಂದಿರ್ತಕ್ಕಂತ ನನ್ನ ಜೋಡಿ ಒಂದು 100 ಮೇಳ ಹಾಡ್ಯಾವ ಇಲ್ಲಿ. ಹೌದ್, ಯೂಟ್ಯೂಬ್ದಾರಂತೂ ಬೇನ ಹಾಕ್ತಿರ್ತಾರ, ಹೊಟ್ಟೆ ಬಿಡುದಿಲ್ಲ ನಿಮ್ಮನವ್ರ. ಅದಕ್ಕೆ ಅಂತ ಒಂದು ನಮ್ಮ ಶಾಂತಾಗ ಕೂಡ ಅನಂತ ಕೊಟ್ಟು ನಮಸ್ಕಾರ ಹೇಳಿ ಯಾವ ಸರಿಯಾದ ಸಮಯಕ್ಕೆ ತಂಗಿ ಹೆಂಗ ಇಲ್ಲಿ ಬಂದಿಲ್ಲ. ಹೌದ್. ಬ್ಯಾರೆ ಊರಿಗೆ ಬಂಡಾರ ಕೊಟ್ಟರು ಕೂಡ ಒಂದು 10 ಮಿನಿಟ್ ಹೆಚ್ಚಕಮ್ಮ ಆದ್ರೂ ಕೂಡ ಈ ಸಮಯಕ್ಕೆ ಹೆಂಗ ನಮ್ಮ ಊರಿಗೆ ಬಂದಿಲ್ಲ, ಎಲ್ಲಾ ಊರಿಗೆ ಹಿಂಗ್ ಹೋಗ್ಬೇಕಂತ ಹೇಳಿ ನಿನಗೆ ಅನಂತ ಕೊಟ್ಟಿ ಧನ್ಯವಾದಗಳು. ಹೌದ್ ಅದಕ್ಕೆ ಹೌದ್ ನಮ್ಮ ಅಳಗವಾಡಿ ಹನುಮಂತ ಸರ್ ಹೇಳಿದ್ರು ಸರ್ ಹೌದ್ ಕಲ್ಮೆ ಸರ್ ಒಂದು 100 ಮಂದಿನ ಬೆಳೆಸ್ಯಾನ. ಹೌದ್. ಯಾವ ನಮ್ಮ ಮುರುಗಾನೂರ್ ಚಂದ್ರು ಸರ್ ಹೆಸರು ಹೇಳಿದ್ರು. ನಾವು ಯಾರಂತ ಕೇಳಿದ್ರೆ ಪಂಚ ಪೋಸ್ಟ್ ಮಾಸ್ತರ್ ಇದ್ದಂಗ ನಾವು. ಅಲ್ಲಿ ಟಪಾಲ್ ತರದು ಇಲ್ಲಿ ಊರ ತಂದು ಕೊಡುದು. ಚಲೋ ಯಾರು ಹಾಡ್ತಾರಿ ಅನ್ನಂದ ಮುರುಗಾನೂರ್ ಚಂದ್ರು ಮಾಸ್ತರ್ ಮ್ಯಾಲ ಹೊಸಾದೈತ್ರಿ, ಚಲೋ ಹಾಡ್ತಾನಂತ ಹೇಳವ್ರ ಅಷ್ಟೇ. ಹೌದ್. ತರ್ಸವ್ರ ನೀವು ಇಲ್ಲ. ಹೌದ್. ಏನ್ ರೊಕ್ಕ ನಾ ಕೊಡವದ ನೀವು ಇಲ್ಲ, ಹಾ. ಪೋಸ್ಟ್ ಮನ್ ಕೆಲಸ ಮಾಡಬೇಕು ಮಾಡಬೇಕು. ಅದಕ್ಕ ಇರ್ಲಿ ಬಂಧುಗಳು, ಇಲ್ಲಿ ಮ್ಯಾಲ ನಮ್ಮ ಅಣ್ಣವ್ರು ಹೇಳಿದ್ರು, ಕರಿಯಪ್ಪ ಹೇಳಿದ ಒಂದು ಬೆಕ್ಕಾದ ಮ್ಯಾಲ ತರ್ಸ್ಕರೆ ಒಟ್ಟು ಮ್ಯಾಲ ಹೆಣ್ಮಗಳ ಮ್ಯಾಲ ಇರ್ಕರೆ ದೊಡ್ಡ ಸೀರೆಕ್ಕಿ ಮ್ಯಾಲ ಬ್ಯಾಡ ನೀವು. ಹಂಗೂ ಒಂದೊಂದು ಕಮಿಟಿ ಇರತ್ತಾರ. ಹೆಂಗ್ರಿ ಬಂಡ್ರ ಕೊಡಿ ಇಂತ ಕೊಡು ನಾನಂದ್ರಾತು ಕುಡಿದ ದೊಡ್ಡಕ್ಕಿದಲ್ಲ ಯಾಕ ಆಯ್ತು. ನಾ